ಗೌರಿ ಗಣೇಶ ಹಬ್ಬಕ್ಕೆ ಕೆಎಸ್ಆರ್ಟಿಸಿ ವತಿಯಿಂದ ಡಬಲ್ ಗುಡ್ ನ್ಯೂಸ್ ಸಿಗ್ತಾ ಇದೆ. ಕೆಎಸ್ಆರ್ಟಿಸಿಯಿಂದ ಹೆಚ್ಚುವರಿ 1500 ಬಸ್ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಟಿಕೆಟ್ ದರದಲ್ಲೂ ಕೂಡ ವಿನಾಯಿತಿಯನ್ನ ಕಲ್ಪಿಸಿಕೊಡ್ತಿದ್ದಾರೆ. ಸೆಪ್ಟೆಂಬರ್ 5ನೇ ತಾರೀಕಿನಿಂದ 7ನೇ ತಾರೀಕುವರೆಗೂ ಕೂಡ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ಇರುತ್ತೆ. ಅಂದರೆ 1500 ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗುತ್ತೆ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಹೆಚ್ಚಿನ ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಟಿಕೆಟ್ ದರದಲ್ಲೂ ಕೂಡ 10% ರಿಯಾಯಿತಿಯನ್ನ ನೀಡಿದೆ ಕೆಎಸ್ಆರ್ಟಿಸಿ. ಅಂದರೆ ಒಂದೇ ಬಾರಿಗೆ ನೀವು 4ಕ್ಕಿಂತ ಹೆಚ್ಚು ಜನ ಟಿಕೆಟನ್ನು ಬುಕ್ ಮಾಡಿದ್ರಿ ಅಂತ ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರಿ ಅಂದರೆ 5% ದರವನ್ನು ವಿನಾಯಿತಿಯಾಗಿ ನೀಡಲಾಗ್ತಾ ಇದೆ. ಜೊತೆಗೆ ಹೋಗೋದಕ್ಕೆ ಮತ್ತು ರಿಟರ್ನ್ ಬರೋದಕ್ಕೂ ಕೂಡ ಒಟ್ಟಿಗೆ ನೀವು ಟಿಕೆಟ್ ಬುಕ್ ಮಾಡಿದ್ರಿ ಅಡ್ವಾನ್ಸ್ ಆಗಿ ಅಂತ ಅಂದರೆ ಅಲ್ಲೂ ಕೂಡ 10% ರಿಯಾಯಿತಿಯನ್ನು ಕೊಡ್ತಿದ್ದಾರೆ. ಪ್ರಯಾಣ ದಟ್ಟಣೆಯನ್ನು ತಡಿಬೇಕು ಅಂತೇಳಿ ವಿವಿಧ ಸ್ಥಳಗಳಿಗೆ ಬಸ್ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅಂದರೆ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಯಾಣಿಕರು ತೆರಳ್ತಾ ಇರ್ತಾರೆ. ಈ ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಬೆಂಗಳೂರಿನಿಂದ ಅನೇಕ ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಜನದಟ್ಟಣೆ ಹೆಚ್ಚಾಗಿರುತ್ತೆ. ಜನರಿಗೆ ಪ್ರಯಾಣ ಮಾಡೋದಕ್ಕೆ ಬಸ್ಗಳ ಅನಾನುಕೂಲತೆ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಹೆಚ್ಚುವರಿಯಾಗಿ 1500 ಬಸ್ಗಳನ್ನ ಬಿಡ್ತಿದ್ದಾರೆ. ಜೊತೆಗೆ ನೀವು ಒಟ್ಟಿಗೆ 4ಕ್ಕಿಂತ ಹೆಚ್ಚು ಜನರು ಟಿಕೆಟನ್ನು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರಿ ಅಂದರೆ ಅಲ್ಲಿ 5% ರಿಯಾಯಿತಿ ಸಿಗುತ್ತೆ. ಇನ್ನು ಹೋಗೋದಕ್ಕೆ ಬರೋದಕ್ಕೆ ರಿಟರ್ನ್ ಬರೋದಕ್ಕೂ ಕೂಡ ನೀವು ಒಟ್ಟಿಗೆ ಟಿಕೆಟ್ ಬುಕ್ ಮಾಡಿದ್ರಿ ಅಂದರೆ ಅಲ್ಲೂ ಕೂಡ 10% ರಿಯಾಯಿತಿ ಸಿಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಹೋಗುವಂಥವ್ರಿಗೆ ಅನೇಕ ಬಾರಿ ಅನುಭವ ಆಗಿರುತ್ತೆ. ಡಬಲ್ ಅಮೌಂಟನ್ನು ತೆಗೆದುಕೊಳ್ತಾ ಇರ್ತಾರೆ. ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದಕ್ಕೆ ಕೂಡ ಆಗಲ್ಲ. ನೀವು ಆಗಷ್ಟೇ ಹೋಗಿ ಟಿಕೆಟ್ ತೆಗೆದುಕೊಳ್ತಾ ಇರ್ತೀರಾ ಅಂತಂದರೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ. ಇಂತಹ ಅನುಭವಗಳು ಹೆಚ್ಚಾಗಿ ಆಗಿರುತ್ತೆ. ಆ ರೀತಿ ಆಗಬಾರ್ದು ಅಂತ ಕೆಎಸ್ಆರ್ಟಿಸಿಯಿಂದ ಈ ರೀತಿ ಅನುಕೂಲವನ್ನು ಮಾಡಿಕೊಡಲಾಗ್ತಾ ಇದೆ.